ನಮಸ್ಕಾರ ವೀಕ್ಷಕರೇ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯಿತು, ಇನ್ನು 2 ವರ್ಷದ ಅವಧಿ ಇದೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಜನರಿಗೆ ಮೋಸ ಮಾಡ್ತಾ ಇದೆಲ್ಲ ಮಾಡಿದೆ ಕೂಡ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಎಲೆಕ್ಷನ್ ಸಮಯದಲ್ಲಿ 135 ವೋಟ್ ಅಂದ್ರೆ 135 ಸೀಟನ್ನ ಗೆದ್ಕೊಂಡಿದೆ ಕಾಂಗ್ರೆಸ್. ಈಗಾಗಲೇ ಬಹಳ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಈ 135 ಸೀಟ್ ಗೆದ್ಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಬಿದ್ದಿರುವಂತಹ ಓಟು. ಆ ಓಟ್ ಯಾರಿಂದ ಬಿತ್ತು? ಜನರಿಂದ. ಜನರು ಯಾಕೆ ಓಟ್ ಹಾಕಿದ್ರು ಕಾಂಗ್ರೆಸ್ಗೆ ಅಂತಂದ್ರೆ, 5 ಗ್ಯಾರಂಟಿಗಳನ್ನ ಕೊಟ್ಟ ಉದ್ದೇಶದಿಂದ ಈ ಸಲ 135 ಸೀಟ್ ಗೆದ್ಕೊಳ್ಳೋದಕ್ಕೆ ಕಾರಣ ಆಯಿತು. ಆದರೆ ಈ 135 ಸೀಟ್ ಗೆದ್ದು ಆದ ನಂತರ, ಈಗ 3 ವರ್ಷದ ನಂತರ ಸರ್ಕಾರ ಜನರಿಗೆ ಮೋಸ ಮಾಡೋದಕ್ಕೆ ಹೊರಟಿದೆ. ಏನು ಅಂತಂದ್ರೆ, ಕೊಟ್ಟ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಇನ್ನೊಂದು ಹೊಸ ಗ್ಯಾರಂಟಿ ಅಂತ ಭೂ ಗ್ಯಾರಂಟಿಯನ್ನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಟ್ಟ ಮಾತನ್ನ ಎಲ್ಲಿ ಉಳಿಸ್ಕೊಂಡಿದ್ದಾರೆ ಇವರು? ಇವತ್ತು ಗ್ಯಾರಂಟಿ ವಿಚಾರಕ್ಕೆ ಬರೋಣ. ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲೂ ಗೃಹಲಕ್ಷ್ಮಿ ಹೆಣ್ಣು ಮಕ್ಕಳಿಗೆ, ಪ್ರತಿ ಮನೆಯ ಸದಸ್ಯರಿಗೆ ಅಂದ್ರೆ ಯಜಮಾನಿಗೆ, ಹೆಣ್ಣು ಮಗಳಿಗೆ ನಾವು 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತಂದ್ರು. ಹೌದು, ಎಲ್ಲಿ ಕೊಟ್ರು? ಕೊಡ್ತಾ ಇದ್ದಾರೆ. ಕೊಟ್ಟಿದ್ರು, ಒಂದಷ್ಟು ಕೊಟ್ರು, ಅದರಲ್ಲಿ ಮಧ್ಯೆ ಒಂದಷ್ಟು ಬ್ಲಾಕ್ ಆಯ್ತು, ಒಂದಷ್ಟು ತಿಂಗಳು ಬರಲಿಲ್ಲ, ಹಂಗೋ ಹಿಂಗೋ ಕೆಲವು ತಿಂಗಳು ಬಂತು, ಇನ್ನು 3-4-5 ತಿಂಗಳು ಬಾಕಿ ಇದೆ ಅಂತ ಕೂಡ ಆಯ್ತು. ಗ್ಯಾರಂಟಿ ಕೊಟ್ಟಾಯ್ತು. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ ಮಾತ್ರಕ್ಕೆ ಈಗ ಗ್ಯಾರಂಟಿನ ಕಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೊದಲು ಹೇಳಿದ್ದೇನು? ಈ ಪ್ರತಿಯೊಬ್ಬ ಮನೆಯ ಯಜಮಾನಿಗೆ ಅಂತ ಹೇಳಿದ್ರು. ಅದರಲ್ಲಿ ಕಂಡೀಷನ್ಸ್ ಇರಲಿಲ್ಲ ಇಲ್ಲಿವರೆಗೂ ಕೂಡ. ನಾವು ಕಂಡೀಷನ್ ಹಾಕ್ತೀವಿ ಅಥವಾ APLಗೆ, BPLಗೆ ಅಥವಾ GST ಕಟ್ಟೋರಿಗೆ, ಸರ್ಕಾರಿ ನೌಕರರಿಗೆ ಅಂತ ಯಾವ ರೀತಿಯೂ ಕಂಡೀಷನ್ಸ್ ಇರಲಿಲ್ಲ. ಈಗ ಕಂಡೀಷನ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನು ಮೊದಲೇ ಹೇಳಬೇಕಾಗಿತ್ತಲ್ಲ. ವೋಟ್ ಹಾಕುವಾಗಲೇ ಹೇಳಿದ್ರೆ, ನೋಡಿ ಸರ್ಕಾರಿ ನೌಕರರೇ ಹೆಂಡತಿಯರಿಗೆ ಬರಲ್ಲ, ಸರ್ಕಾರಿ ನೌಕರರಲ್ಲಿ ಇದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಬರೋದಿಲ್ಲ, ನಿಮ್ಗೆ ಗೃಹಲಕ್ಷ್ಮಿ ಹಣ 2,000 ಕೊಡಕ್ಕಾಗಲ್ಲ ಅಂತ ಮೊದಲೇ ಹೇಳ್ಬೋದಾಗಿತ್ತಲ್ಲ. ನಿಮ್ಮ ಗಂಡ GST ಕಟ್ರೆ ಅಥವಾ ನೀವು GST ಕಟ್ತಾ ಇದ್ರೆ ನಿಮ್ಗೆ ಬರಲ್ಲ ಅಂತ ಹೇಳಿದ್ರೆ ಓಟೆ ಹಾಕ್ತಾ ಇರಲಿಲ್ಲ. 135 ಸೀಟ್ ಬರ್ತಾನೆ ಇರಲಿಲ್ಲ. ಈಗ 135 ಸೀಟ್ ಬಂದಾಯ್ತು, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅಧಿಕಾರ ನಡೆಸ್ತಾ ಇದ್ದಾರೆ. ಈಗ ಎಲ್ಲವನ್ನು ಕೂಡ ಕಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದನ್ನೇ ಹೇಳಿದ್ ನಾನು, ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ. ಆಶ್ವಾಸನೆ ಕೊಟ್ಟಿದ್ದೀರಿ ನೀವು ಜನರಿಗೆ ವೋಟ್ ಹಾಕಲಿ ಅಂತ ಹೇಳಿ ಆಮಿಷಗಳನ್ನ ಒಡ್ಡಿದಿರಿ. ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಆಮಿಷ ಒಡ್ಡಿ ವೋಟ್ ಹಾಕ್ಸ್ಕೊಂಡು ಈಗ ತಿರುಗಿ ಬಿದ್ದಿದೆ. ಇದನ್ನೇ ನಾನು ಮೋಸ ಅಂತ ಹೇಳಿದ್ದು. ಎಲ್ಲದರಲ್ಲೂ ಕೂಡ, ಗೃಹಲಕ್ಷ್ಮಿಯಲ್ಲೂ ಅಷ್ಟೇ, ಕರೆಂಟ್ ವಿಚಾರದಲ್ಲೂ ಓಕೆ, ಒಂದಷ್ಟು ಏನು ಗೃಹ ಬಳಕೆ ಬಿಟ್ಟು ವಾಣಿಜ್ಯಕ್ಕೆ ಬಳಸ್ಕೊಳ್ಳೋದಿದ್ರೆ ಕರೆಂಟ್ ಅನ್ನು ಅದನ್ನು ತೆಗೆಯೋದು ಸಹಜ, ಅದನ್ನು ಓಕೆ. ಆದರೆ ಗೃಹಲಕ್ಷ್ಮಿ ವಿಚಾರದಲ್ಲಿ 2,000 ವಿಚಾರದಲ್ಲಿ ಈ ರೀತಿ ಮೋಸ ಮಾಡೋದು ಸರಿಯಲ್ಲ. ಪ್ರತಿಯೊಬ್ಬರಿಗೂ ಕೂಡ 2,000 ಏನು ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಪ್ರತಿ ಮನೆಯ ಸದಸ್ಯರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಪ್ರತಿ ಮನೆಯ ಸದಸ್ಯರು ಕೊಡಬೇಕು. ನಿಮ್ಮ ಖಜಾನೆಯಲ್ಲಿ ದುಡ್ಡು ಕಮ್ಮಿ ಆಗಿದೆ ಅಂತ ಹೇಳಿ ಈಗ ಎಲ್ಲದಕ್ಕೂ ಕತ್ತರಿ ಹಾಕೋದಕ್ಕೆ ಮುಂದಾದ್ರೆ ಜನ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ. ಎಲ್ಲಿ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀರಿ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಈಗ ಎಲ್ಲ ಕಡೆನೂ ಕೂಡ ಕತ್ತರಿ ಹಾಕಿ ಆದಷ್ಟು ಅದರಲ್ಲಿ ಬಜೆಟ್ ಅಲ್ಲಿ ಈಗ 56,000 ಕೋಟಿ ಆಕ್ಚುಲಿ ಏನು 5 ಗ್ಯಾರಂಟಿಗಳಿಗೆ ಹೋಗ್ತಾ ಇರುವಂತಹ ಹಣ, ಅದರಲ್ಲಿ ಈಗ ಗೃಹಲಕ್ಷ್ಮಿಗೆ ಬಹಳಷ್ಟು ಹಣ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಹಣವನ್ನ ಕಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಕತ್ತರಿ ಹಾಕಕ್ಕಾಗತ್ತೆ ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ. ಆದ್ರೆ ಜನ ಮತ್ತೊಂದೇನಾಗಿದೆ ನೋಡಿ, ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರೂ ಹೋಗಿ ಮತ್ತೆ ಅಪ್ಲಿಕೇಶನ್ ಕೊಡ್ಬೇಕಂತೆ. ಇದೇ ಕೆಲಸನ ಹೇಳಿ, ಸರ್ಕಾರ ಬಂದಾಯ್ತು, ನೀವು ಕೊಡ್ತಾ ಇದ್ರಿ, ಪ್ರತಿಯೊಬ್ಬರು ಕೊಡ್ಬೇಕು. ಈಗ ಹೋಗಿ ಅಪ್ಲಿಕೇಶನ್ ನಿಲ್ಬೇಕಂತೆ. ಇನ್ನದಕ್ಕೆ ಎಲ್ಲಾ ಏನು ಇದರಲ್ಲೂ ಕೂಡ ಏನು ಬೆಂಗಳೂರನ್ನೋ ಗ್ರಾಮವನ್ನೋ ಏನೇನಿದೆಯಲ್ಲ ಅಲ್ಲೆಲ್ಲ ಬೆಳಗಿನ ಸಂಜೆವರೆಗೆ ಕೆಲಸ ಬಿಟ್ಟು ಮನೇನೋ ಮಕ್ಕಳನ್ನೋ ಎಲ್ಲ ಬಿಟ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಅಪ್ಲಿಕೇಶನ್ ಕೊಡ್ಬೇಕು. ನೀವು ಕೊಟ್ಟರೂ ಕೂಡ ನೀವು GST ಕಟ್ತಾ ಇದ್ದೀರಾ, ನಿಮ್ಮ ಮನೇಲಿ ಯಾರು ಸರ್ಕಾರಿ ನೌಕರರಿದ್ದಾರಾ, ಇದೆಲ್ಲವನ್ನ ನೋಡ್ಕೊಂಡು ನಿಮ್ಗೆ 2,000 ರೂಪಾಯಿ ಕೊಡುತ್ತಾನೆ. ಇಲ್ಲ ಕೊಡ್ಲೇಬಾರ್ದಾಗಿತ್ತು. ಪ್ರತಿಯೊಬ್ಬರಿಗೆ ಕೊಡ್ತೀರಾ ಅಂದ್ಮೇಲೆ ಕೊಡಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ, ಅಂದ್ರೆ ಪ್ರತಿಯೊಬ್ಬ ಮನೆಯ ಯಜಮಾನಿಗೆ ನೀವು ಏನು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೊಡಬೇಕು. ಆವಾಗ ಏನು ಕಂಡೀಷನ್ ಇಲ್ದಿದ್ದು ಈಗ ಯಾಕೆ ಕಂಡೀಷನ್ ಹಾಕ್ತಾ ಇದ್ದೀರಿ?
ವೋಟ್ ಹಾಕಿ ಗೆದ್ದಾಯ್ತು, ಇನ್ನೇನು ಕೂಡ ಮಾಡೋದಕ್ಕಾಗೋದಿಲ್ಲ, ನಾವು ಗೆದ್ಕೊಂಡಾಯ್ತು, ಸರ್ಕಾರ ಇದೆ, ನಾವು ಏನು ಮಾಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಇದು ಒಂದು ವಿಚಾರದಲ್ಲ, ಎಲ್ಲಾ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಇನ್ನಾದರೂ ಮತದಾರನ ಮತಕ್ಕೆ ಬೆಲೆ ಕೊಟ್ಟು ಸರ್ಕಾರ ನಡೆಸಿದ್ರೆ ಬಹಳ ಒಳ್ಳೆಯದು, ಮುಂದೂ ಕೂಡ ಒಳ್ಳೆಯದು. ಇದನ್ನ ಅರ್ಥಕೊಂಡು ನಡೆದ್ರೆ ಮುಂದೇನಾದರೂ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಮುಂದಿನ ಚುನಾವಣೆಯಲ್ಲಿ. ಜನ ಏನು ದಡ್ಡರಲ್ಲ, ಇವತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬರು ಬುದ್ಧಿವಂತರೇ, ಅವರೆಲ್ಲರೂ ಕೂಡ ಆಲೋಚನೆ ಮಾಡಿಯೇ ಓಟ್ ಹಾಕೋದು, ಪ್ರತಿಯೊಂದು ವಿಮರ್ಶೆ ಮಾಡಿಯೇ ಹಾಕೋದು. ಚುನಾವಣೆ ಸಂದರ್ಭದಲ್ಲಿ ನೀವು ಏನೇ ಗಿಮಿಕ್ ಮಾಡಿದ್ರು ಕೂಡ ಈಗ ಮಾಡಿದ್ದೆಲ್ಲವೂ ಕೂಡ ಜನರ ತಲೆಯಲ್ಲಿ ನೆನಪಿರುತ್ತೆ. ಹುಷಾರಾಗಿ. ಥ್ಯಾಂಕ್ ಯು.